ನೋಡಿ, ಹಿಂಗೆ ಡ್ರಗ್ಸ್ ಪ್ರಕರಣವನ್ನ ಭೇದಿಸ್ತಾರೆ ಮಹಾರಾಷ್ಟ್ರ ಪೊಲೀಸರು. ಇದರ ಜೊತೆಗೆ ಇದ್ರ ಬಗ್ಗೆ ತೀವ್ರ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದರೆ ಒಂದು ವಿಚಾರ ಇಲ್ಲಿ ಗಮನಿಸಬೇಕು, ಈ ಡ್ರಗ್ಸ್ ವಿಚಾರದಲ್ಲಿ ಮಹಾರಾಷ್ಟ್ರ ವರ್ಸಸ್ ರಾಜ್ಯ ಸರ್ಕಾರದ ಫೈಟು ಜೋರಾಗಿದೆ. ಯಾಕೆ, ಕಾರಣ ಏನು ಅಂತಂದ್ರೆ 55 ಕೋಟಿ ಮೌಲ್ಯದ ಡ್ರಗ್ಸು ಅಂತ ಮಹಾರಾಷ್ಟ್ರ ಪೊಲೀಸ್ ತಂಡ ಹೇಳ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ 1 ಕೋಟಿಗೂ ಹೆಚ್ಚು ಮೌಲ್ಯ ಅಂತ. 1 ಕೋಟಿ ಮೌಲ್ಯದ್ದು ಅಂತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರೋದಕ್ಕೇನಾದರೂ ಮಹಾರಾಷ್ಟ್ರ ಹೊರಟಿದೆಯಾ? ಅಸಲಿಗೆ ಬೆಂಗಳೂರಿನಲ್ಲಿ ಜಪ್ತಿ ಆಯ್ತಲ್ಲ ಈ ಡ್ರಗ್ಸು, ಅದರ ಮೌಲ್ಯ ಎಷ್ಟು? 55 ಕೋಟಿನಾ ಅಥವಾ 1 ಕೋಟಿನಾ? ಏನಿದರ ಅಸಲು ಎತ್ತು? 3 ಕಡೆ ರೈಡ್ ಮಾಡ್ತಾರೆ ಮಹಾರಾಷ್ಟ್ರ ಮಾದಕ ನಿಗ್ರಹ ದಳ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸು ಸೀಸ್ ಮಾಡಲಾಗಿದೆ, ತಯಾರು ಮಾಡಲಾಗಿತ್ತು ಅನ್ನೋಂಥ ಹೇಳಿಕೆಯನ್ನು ಕೊಡ್ತಾರೆ ಮಹಾರಾಷ್ಟ್ರದ ಮಾದಕ ನಿಗ್ರಹ ದಳ. ಆದರೆ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ 1 ಕೋಟಿ ಅಂತ. ಯಾವುದು ಸತ್ಯ ಹಾಗಾದರೆ? ಮಹಾರಾಷ್ಟ್ರ ಏನಾದರೂ ರಾಜ್ಯ ಸರ್ಕಾರಕ್ಕೆ ಅಥವಾ ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರಕ್ಕೆ ಹೊಟ್ಟಿದ್ಯಾ ಅನ್ನೋ ಅನುಮಾನ ಬರ್ತಾ ಇದೆ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್ಲು, ಮೆಫೆಡ್ರಿನ್ ಅಂತ. ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡ್ ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ, ಅವ್ರು ಯಾರನ್ನೋ ಇಟ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ DCP ಅವರು ಹೋಗಿದ್ದವರು, NCB ನವರು ಕೂಡ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 kg, 1 kgಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20,00,000. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ನಮ್ಮ ಬುಕ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಮಾನಿಟರ್ ಮಾಡಿ ಅವ್ರನ್ನೆಲ್ಲ ಹಿಡ್ದಾಕಿದೀವಿ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್ಲು, ಮೆಫೆಡ್ರಿನ್ ಅಂತ. ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡ್ ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಮಹಾರಾಷ್ಟ್ರ ತಂಡ ಹೇಳ್ತಾ ಇದೆ 55 ಕೋಟಿ ಅಂತ. ನಮ್ಮ ರಾಜ್ಯ ಸರ್ಕಾರ ಅಂದರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ 1 ಕೋಟಿಗೂ ಹೆಚ್ಚು ಅಂತ. ಏನಿದರ ಅಸಲು ಎತ್ತು ಅಂತ? ಶರತ್, ಇಲ್ಲಿ ಈಗ ಮೊನ್ನೆ ಒಂದು ಡ್ರಗ್ ಫ್ಯಾಕ್ಟ್ರಿಗಳನ್ನು ವಶಪಡಿಸಿಕೊಂಡಿದ್ದೇವೆ, ಅದೇ ರೀತಿಯಾಗಿ ಸೀಸ್ ಮಾಡಿದ್ದೇವೆ ಅಂತ ಹೇಳಿತ್ತು. ಇದಕ್ಕೆ ಟ್ರೇಸ್ ಔಟ್ ಮಾಡಲಿಕ್ಕೆ ಸಾಕಷ್ಟು ಮೂಲಗಳಿತ್ತು. ಬೆಳಗಾವಿ ಮೂಲದ ವ್ಯಕ್ತಿಯೊಬ್ಬ ಸಿಕ್ಕಿದ್ದ, ಆತ ಮಹಾರಾಷ್ಟ್ರದಲ್ಲಿ ಸಿಕ್ಕಿದ್ದ. ಆತನ ಟ್ರೇಸ್ ಔಟ್ ಮಾಡ್ಕೊಂಡಾಗ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ, ಅಲ್ಲೂ ಕೂಡ ಡ್ರಗ್ಸ್ ಹಂಚಿಕೆ ಆಗ್ತಾ ಇತ್ತು. ಈ ಮೂಲವನ್ನು ಹುಡುಕಿದಾಗ ಆ ಮೂಲ ಬಂದಿದ್ದು ಕರ್ನಾಟಕಕ್ಕೆ, ಅದು ಕೂಡ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆಯನ್ನು ಮಾಡಿತ್ತು. ಕೇವಲ ಜಾಲ ಅಲ್ಲ, ಫ್ಯಾಕ್ಟರಿ ಅಂತ ಹೇಳಲಾಗಿತ್ತು. 55 ಕೋಟಿ ಮೌಲ್ಯದ ಡ್ರಗ್ಸ್ ಜಾಲವನ್ನು ಪತ್ತೆ ಮಾಡಿದ್ದೇವೆ. ಇಲ್ಲಿ ಡ್ರಗ್ಸ್ ಉತ್ಪಾದಿಸುವ ಫ್ಯಾಕ್ಟರಿಗಳೇ ಇದೆ, 2 ಫ್ಯಾಕ್ಟರಿಗಳಿದೆ ಅನ್ನೋದನ್ನ ಹೇಳಿತ್ತು. ಇದೇ ಮೈಸೂರನ್ನು ಕೂಡ ಇದೇ ರೀತಿಯಾಗಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಒಂದು ಸೀಸ್ ಮಾಡಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಆದ್ರೆ 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ನಾವು ವಶಪಡಿಸಿಕೊಂಡಿದ್ದೇವೆ ಅಂತೇಳಿ ಮಹಾರಾಷ್ಟ್ರ ಪೊಲೀಸ್ನವರು ಹೇಳಿದ್ರು. ಆದ್ರೆ ಈಗ ಪರಮೇಶ್ವರ್ ಹೇಳೋದು ಕೇವಲ 1 ಕೋಟಿ ಮಾತ್ರ ರೂಪಾಯಿ ಡ್ರಗ್ಸ್ ಗಳನ್ನ ಸೀಸ್ ಮಾಡ್ಕೊಳ್ಳಲಾಗಿದೆ, ಯಾವುದೇ ರೀತಿ ಫ್ಯಾಕ್ಟರಿಗಳಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಸುಳ್ಳು ಹೇಳೋದು ಯಾರು, ಸತ್ಯ ಹೇಳೋದು ಯಾರು? ಸತ್ಯ ಒಂದೇ ಇರುತ್ತೆ, ಎರಡಲ್ಲಿ ಸಾಧ್ಯ ಇಲ್ಲ. ಒಂದು 55 ಕೋಟಿ ರು ಮೌಲ್ಯ ಅಥವಾ 1 ಕೋಟಿ ರು ಮೌಲ್ಯದ ಡ್ರಗ್ಸ್. ಹೀಗಾಗಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು, ಮಹಾರಾಷ್ಟ್ರ ಸರ್ಕಾರ ಇಂಟೆನ್ಷನ್ ಯಾಕೆ ಸುಳ್ಳು ಹೇಳ್ತಾ ಇದೆ ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ. ಯಾಕಂತೇಳಿ ಖಂಡಿತವಾಗಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ 1 ಕೋಟಿ ಮೌಲ್ಯ ಮಾತ್ರ ಅಂತೇಳಿ. ಆದ್ರೆ ಡ್ರಗ್ಸ್ ಫ್ಯಾಕ್ಟರಿಗಳೇ ಇದೆ ಅನ್ನಲಿ ಬಿಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆಯಾ? ಒಂದು ಕಡೆ ಕೇರಳ ಸರ್ಕಾರ ಕೂಡ ಕೋಗಿಲು ಕ್ರಾಸ್ ವಿಚಾರದಲ್ಲಿ ಕರ್ನಾಟಕದ ಬೊಟ್ಟು ಮಾಡ್ತಾ ಇದೆ. ಇತ್ತ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಮೈತ್ರಿ ಕೂಡ ಇದೆ. ಇಲ್ಲೇನಾದ್ರೂ ಅವರೇ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕಾಣಿ ಶುರುವಾಗಿದೆ. ಹೀಗಾಗಿ ಕ್ಲಾರಿಫೈ ಮಾಡಬೇಕು ಅಂತೇಳಿ ಒಂದಿಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಡ್ರಗ್ಸ್ ಫ್ಯಾಕ್ಟರಿಗಳಿದೆ ಅಂತೇಳಿ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಿ ಶುರು ಮಾಡಿದೆ. ಆದ್ರೆ ಇದೀಗ ಗೃಹಚರ್ಯ ಸ್ಪಷ್ಟನೆ ಕೊಟ್ಟಿರೋದ್ರಿಂದ 1 ಕೋಟಿನ ಅಥವಾ 55 ಕೋಟಿನ ಅನ್ನುವಂತ ಡೌಟ್ಗಳೀಗ ಶುರುವಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.